ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಎಲ್ಲ ವೀಕ್ಷಕರಿಗೂ 6ನೆಯ ಸಂಚಿಕೆಗೆ ಸ್ವಾಗತ. ಕಥೆಯ ಆರಂಭಕ್ಕೂ ಮುನ್ನ ಶ್ರೀ ಕೃಷ್ಣಾರ್ಪಣಮಸ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವೀಕ್ಷಕರೇ, ಕಥೆಯನ್ನು ಆರಂಭಿಸೋಣ. ವೀಕ್ಷಕರೇ, ಕಂಸನು 8ನೇ ಮಗುವನ್ನು ಕೊಲ್ಲುವ ಆತುರದ ನಿರ್ಧಾರದ ಮೊದಲೆಯೇ ಭಗವಂತನು ಯೋಗಮಾಯಿಗೆ, ಅಂದರೆ ದುರ್ಗಾದೇವಿ ರೂಪ ಬರುವ ಮೊದಲೇ ಹೀಗೆ ಹೇಳಿರುತ್ತಾನೆ. ದೇವಕಿ ಮತ್ತು ವಸುದೇವರನ್ನು ಕಂಸನು ತನ್ನ ಸೆರೆಮನೆಯಲ್ಲಿಟ್ಟಿದ್ದಾನೆ. ತನ್ನ ಪೂರ್ಣ ಅಂಶನಾದ ಶೇಷನನ್ನು ಅರ್ಥಾತ್ ಬಲರಾಮನನ್ನು ಈಗ ದೇವಕಿಯ ಗರ್ಭದಲ್ಲಿದ್ದಾನೆ. ಬಲರಾಮನನ್ನು ದೇವಕಿಯ ಗರ್ಭದಿಂದ ಕೊಂಡೊಯ್ದು ರೋಹಿಣಿಯ ಗರ್ಭದಲ್ಲಿಡುವಂತೆ, ಆನಂತರ ನನ್ನೆಲ್ಲ ಶಕ್ತಿಗಳೊಡನೆ ದೇವಕಿಯ ಗರ್ಭದಲ್ಲಿ ಅವತರಿಸುತ್ತೇನೆ. ನೀನು ನಂದ ಮತ್ತು ಯಶೋದೆಯರ ಮಗಳಾಗಿ ವೃಂದಾವನದಲ್ಲಿ ಕಾಣಿಸಿಕೋ. ನೀನು ನನ್ನ ಸೋದರಿಯಾಗಿ ಹುಟ್ಟುವುದರಿಂದ ಜನರು ನಿನ್ನನ್ನು ದೀಪ, ಧೂಪ, ಪುಷ್ಪ ಹಾಗೂ ಕಾಣಿಕೆಗಳಿಂದ ಪೂಜಿಸುವರು. ಅವರ ಇಂದ್ರಿಯ ಆಸೆ ಆಕಾಂಕ್ಷೆಗಳನ್ನು ಬೇಗನೆ ಸಲ್ಲಿಸು, ಅಂದರೆ ಪೂರ್ಣಗೊಳಿಸಿಕೊಡುವಂತೆ ಹೇಳುತ್ತಾನೆ. ನಿನ್ನನ್ನು ಹೀಗೆ ಬೇರೆ ಬೇರೆ ವಿಸ್ತರಣೆಗಳಲ್ಲಿ ಪೂಜಿಸುವರು, ಅರ್ಥಾತ್ ಬೇರೆಯ ರೂಪಗಳಲ್ಲಿ. ಅವುಗಳೆಂದರೆ ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕ, ಮಾಯಾ, ನಾರಾಯಣಿ, ಈಶಾನಿ, ಶಾರದಾ ಮತ್ತು ಅಂಬಿಕಾ ಎಂದು ಭಗವಂತನು ಹೇಳಿರುತ್ತಾನೆ. ವಸುದೇವನು ಕಾರಾಗೃಹವನ್ನು ಪ್ರವೇಶಿಸಿದ ಮರುಕ್ಷಣವೇ ಬಾಗಿಲುಗಳು ತನ್ನಷ್ಟಕ್ಕೆ ತಾನೇ ಹಾಕಿಕೊಳ್ಳುತ್ತವೆ. ದ್ವಾರಪಾಲಕರು ಎಚ್ಚೆತ್ತುಕೊಳ್ಳುತ್ತಾರೆ. ಆಗ ತಾನೇ ಹುಟ್ಟಿದ ಮಗುವಿನ ಅಳು ಅವರಿಗೆ ಕೇಳಿಸಿತು. ಮಗುವಿನ ಜನ್ಮದ ಸುದ್ದಿಗಾಗಿ ಕಂಸನು ಕಾಯುತ್ತಿದ್ದನು. ದ್ವಾರಪಾಲಕರು ಕೂಡಲೇ ಹೋಗಿ ಮಗುವಿನ ಜನನವಾಯಿತು ಎಂದು ತಿಳಿಸುತ್ತಾರೆ. ಕಂಸನು ಕೂಡಲೇ ಹಾಸಿಗೆಯಿಂದ ಎದ್ದು, ನನ್ನ ಬಾಳಿನ ಕ್ರೂರ ಸಾವು ಈಗ ಹುಟ್ಟಿದೆ ಎಂದು ಉದ್ಗರಿಸಿದ. ಕಂಸನು ತನ್ನ ಸಾವು ಹತ್ತಿರ ಬರುತ್ತಿದೆ ಎಂದು ತುಂಬ ಗೊಂದಲಕ್ಕೀಡಾಗುತ್ತಾನೆ. ಅವನ ಕೂದಲು ನಿಮಿರಿ ನಿಂತಿತ್ತು. ಕೂಡಲೇ ಅವನು ದೇವಕಿ ಮತ್ತು ವಸುದೇವರು ಇದ್ದಂತಹ ಕಾರಾಗೃಹಕ್ಕೆ ಬರುತ್ತಾನೆ. ತನ್ನ ಅಣ್ಣನು ಬರುತ್ತಿರುವುದನ್ನು ಕಂಡು ದೇವಕಿಯು ಕಂಸನನ್ನು ಹೀಗೆ ಬೇಡಿಕೊಳ್ಳುತ್ತಾಳೆ. ಪ್ರೀತಿಯ ಅಣ್ಣ, ದಯೆ ಇಟ್ಟು ಈ ಹೆಣ್ಣು ಮಗುವನ್ನು ಕೊಲ್ಲಬೇಡ. ಯಾವ ಹೆಣ್ಣು ಮಗುವೂ ನಿನ್ನನ್ನು ಕೊಲ್ಲಬೇಕೆಂದು ವಿಧಿಸಿಲ್ಲ. ನಿನ್ನನ್ನು ಕೊಲ್ಲುವುದು ಒಂದು ಗಂಡು ಮಗು ಎಂದು. ಆದುದರಿಂದ ದಯವಿಟ್ಟು ಅವಳನ್ನು ಕೊಲ್ಲಬೇಡ. ಸೂರ್ಯನಂತೆ ಹೊಳೆಯುತ್ತಿದ್ದ ನನ್ನ ಅನೇಕ ಮಕ್ಕಳನ್ನು ಈಗಾಗಲೇ ಕೊಂದಿದ್ದೀಯ. ಅದು ನಿನ್ನ ತಪ್ಪಲ್ಲ. ರಾಕ್ಷಸರಾದ ನಿನ್ನ ಸ್ನೇಹಿತರು ನನ್ನ ಮಕ್ಕಳನ್ನು ಕೊಲ್ಲಲು ನಿನಗೆ ಸಲಹೆ ಮಾಡಿದ್ದಾರೆ. ಈಗ ಈ ಹುಡುಗಿಯನ್ನು ಕ್ಷಮಿಸಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ನನ್ನ ಮಗಳಾಗಿ ಅವಳಾದರೂ ಬದುಕಲಿ ಎಂದು ಬೇಡಿಕೊಳ್ಳುತ್ತಾಳೆ. ಕಂಸನು ಎಷ್ಟು ಕ್ರೂರಿಯಾಗಿದ್ದನೆಂದರೆ ತನ್ನ ತಂಗಿಯ ಪ್ರಾರ್ಥನೆಗಳಿಗೂ ಕಿವಿಗೊಡಲಿಲ್ಲ. ಅವಳನ್ನು ಗದರಿಸಿ ಆಗ ತಾನೇ ಹುಟ್ಟಿದ ಮಗುವನ್ನು ಕಿತ್ತುಕೊಂಡು ನಿರ್ದಯವಾಗಿ ಅದನ್ನು ಕಲ್ಲಿನ ಮೇಲೆ ಅಪ್ಪಳಿಸಲು ಪ್ರಯತ್ನಿಸುತ್ತಾನೆ. ಆದರೆ ಕೂಡಲೇ ಆ ಮಗುವು ಅವನ ಕೈಯಿಂದ ಜಾರುತ್ತದೆ. ಆಕಾಶಕ್ಕೆ ಹೋಗಿ 8 ಕೈಗಳೊಡನೆ ವಿಷ್ಣುವಿನ ತಂಗಿಯಾಗಿ ಕಾಣಿಸಿಕೊಂಡಳು, ಅರ್ಥಾತ್ ದುರ್ಗಾದೇವಿಯೇ ಆಗಿದ್ದಳು. ಸೊಗಸಾದ ಉಡುಪು, ಪುಷ್ಪಮಾಲೆಗಳು ಮತ್ತು ಆಭರಣಗಳಿಂದ ಅಲಂಕೃತಳಾಗಿದ್ದಳು. ತನ್ನ ಕೈಗಳಲ್ಲಿ ಬಿಲ್ಲು, ಈಟಿ, ಬಾಣಗಳು, ಗಂಟೆ, ಶಂಖಚಕ್ರ, ಗದೆ ಮತ್ತು ಗುರಾಣಿಗಳನ್ನು ಹಿಡಿದಿದ್ದಳು. ಮೇಲಿನಿಂದ ದೇವಿಯು ಕಂಸನಿಗೆ ಹೀಗೆ ಹೇಳುತ್ತಾಳೆ, ನೀಚನೆ, ನೀನು ಹೇಗೆ ನನ್ನನ್ನು ಕೊಲ್ಲಬಲ್ಲೆ? ನಿನ್ನನ್ನು ಕೊಲ್ಲುವ ಮಗುವು ನನಗೂ ಮೊದಲೇ ಹುಟ್ಟಿ ಎಲ್ಲೋ ಬೆಳೆಯುತ್ತಿದ್ದಾನೆ. ಬಡಪಾಯಿಯಾದ ನಿನ್ನ ತಂಗಿಯ ವಿಷಯದಲ್ಲಿ ಕ್ರೂರಿಯಾಗಬೇಡ. ಹೀಗೆ ಕಾಣಿಸಿಕೊಂಡ ಮೇಲೆ ದುರ್ಗಾದೇವಿಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳು ಬಂದವು. ಈ ಮಾತುಗಳನ್ನು ಕೇಳಿ ಕಂಸನು ಭಯದಿಂದ ತತ್ತರಿಸಿ ಹೋಗುತ್ತಾನೆ. ಮನಸ್ಸು ಕರಗಿ ಕೂಡಲೇ ವಸುದೇವ ಮತ್ತು ದೇವಕಿಯರನ್ನು ಸರಪಳಿಗಳಿಂದ ಬಿಡುಗಡೆ ಮಾಡಿ ಬಹು ಸೌಜನ್ಯದಿಂದ ಅವರನ್ನು ಮಾತನಾಡಿಸಲು ಪ್ರಾರಂಭಿಸಿದ. ನನ್ನ ಪ್ರೀತಿಯ ತಂಗಿ,
ಮತ್ತು ಭಾವನವರೇ, ನನ್ನ ಸೋದರಳಿಯಂದಿರನ್ನೇ ಕೊಂದು ನಾನು ರಾಕ್ಷಸನಂತೆ ವರ್ತಿಸಿದ್ದೇನೆ. ನನ್ನದು ಬಹು ನೀಚ ಸ್ವಭಾವ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಳ್ಳುತ್ತಾನೆ. ದೇವಕಿ ಮತ್ತು ವಸುದೇವರು ಕ್ಷಮಿಸುತ್ತಾರೆ. ತನ್ನ ಸೋದರಳಿಯಂದಿರನ್ನು ತಾನು ಕೊಂದೆನೆಂಬ ತಳಮಳ ಸ್ವಲ್ಪ ಕಡಿಮೆಯಾಗುತ್ತದೆ. ತನ್ನ ತಂಗಿ ದೇವಕಿ ಮತ್ತು ಬಾಬಾ ವಸುದೇವರ ಅಪ್ಪಣೆಯನ್ನು ಪಡೆದು ಭಾರವಿಳಿದ ಮನಸ್ಸಿನಿಂದ ಅರಮನೆಗೆ ಹಿಂದಿರುಗುತ್ತಾನೆ. ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.